ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ನನಗೆ ನಿಟ್ಟೂರ ಹತ್ರ ಒಂದು ಪಕ್ಕದ ಹಳ್ಳಿಯಿಂದ ವದಲೂರು ಅಂತೇಳಿ ಅಲ್ಲಿಂದ ಒಬ್ಬರು ಕಸ್ಟಮರ್ ಫೋನ್ ಮಾಡಿದರು. ನಾವೊಂದು ಮನೆ ಕಟ್ಟಬೇಕು ಅಂತ ಇದ್ದೇವೆ, ಸ್ಥಳ ಪರಿಶೀಲನೆ ಮಾಡಿ ನಮಗೆ ವಾಸ್ತು ಪ್ಲ್ಯಾನ್ ಮಾಡಿಕೊಡಿ ಅಂಥೇಳಿ ಫೋನ್ ಮಾಡಿ ನನ್ನನ್ನು ಕರೆಸ್ಕೊಂಡಿದ್ರು. ಮೊನ್ನೆ ಹೋಗಿ ಮನೆ ಕಟ್ತಕ್ಕಂಥ ಸ್ಥಳ ಎಲ್ಲ ಪರಿಶೀಲನೆ ಮಾಡಿ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನೆಲ್ಲ ತಿಳಿಸಿದ್ದೆ. ಅಲ್ಲೆಲ್ಲ ಶೆಡ್ ಇತ್ತು, ಕೆಲವೊಂದು ಮರ ಗಿಡಗಳೆಲ್ಲ ಇದ್ದು ಅವನ್ನೆಲ್ಲ ರಿಮೂವ್ ಮಾಡಿಕೊಂಡು ಕ್ಲೀನಾಗಿ ಶೆಡ್ಡನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಜಾಗವನ್ನು ಸರಿಯಾದ ರೀತಿಯಲ್ಲಿ ಸಮತಟ್ಟು ಮಾಡಿಕೊಡಿ ಅಂತೇಳಿ ಸಲಹೆ ಕೊಟ್ಟಿದ್ದೆ. ಮೊನ್ನೆ ಅದನ್ನೆಲ್ಲ ಮಾಡಿಸಿದ ಮೇಲೆ ಅಂದರೆ ಆ ಫ್ಯಾಮಿಲಿಗೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳಿಗೆ ಎಲ್ಲ ರೀತಿಯಲ್ಲೂ ಪರಿಹಾರ ತಿಳಿಸಿದ್ದೆ. ಅದೇ ಮನೆಯವರ ಇನ್ನೊಂದು ಕಡೆ ಅವರ ಸಂಬಂಧಿಕರಿಗೆ ಒಂದು 2 ಮನೆದು ಪ್ಲ್ಯಾನ್ ಕೊಡಿಸಿದ್ರು, ಅಮರಾಪುರ ಅಂತೇಳಿ. ಅಲ್ಲಿ ಅವ್ರ ಮನೆಯೆಲ್ಲ ಕಟ್ಕೊಂಡು ಒಂದು ಮನೇಲಿ ಮದುವೆನೂ ಆಯಿತು, ಇನ್ನೊಂದು ಮನೇಲಿ ಒಳ್ಳೆಯದೇ ಶುಭ ಫಲ ಸಿಕ್ತು. ಇನ್ನೊಂದು ಅದೇ ಗ್ರಾಮದಲ್ಲಿ 2-3 ವರ್ಷದಿಂದ ಡೆಡ್ ಆಗಿದ್ದಂಥ ಒಂದು ಅದಿಗೆ ಪರಿಹಾರ ತಿಳಿಸಿದ್ದೆ. ಅವರು ಸಹ ಆ ಪರಿಹಾರ ಮಾಡ್ಕೊಂಡ್ಮೇಲೆ ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ಈಗ ಇವರು ಸ್ಥಳ ಎಲ್ಲ ಪರಿಶೀಲನೆ ಆದಮೇಲೆ ನನಗೆ 27-31 ಋಷಭಾಯದಲ್ಲಿ ನಮಗೊಂದು ಮನೆ ಪ್ಲ್ಯಾನ್ ಮಾಡಿಕೊಡಿ ಅಂತ ಹೇಳಿದರು. ಮೊನ್ನೆ ಒಂದು 2-3 ಥರ ಪ್ಲ್ಯಾನ್ ಮಾಡಿಕೊಂಡು ತಗೊಂಡೋಗಿದ್ದೆ. ತಗೊಂಡೋಗಿ ಅವ್ರ ಹತ್ರ ಡಿಸ್ಕಷನ್ ಮಾಡಬೇಕಾದ್ರೆ ಅವರ ಮನೆಯವರಿಗೆ ಏನೂ ಗೊತ್ತಾಗ್ತಾಯಿಲ್ಲ. ಅವರ ಶ್ರೀಮತಿಯವರಿಗೆ ಕೆಲವೊಂದಿಷ್ಟು ವಾಸ್ತು ವಿಚಾರ ಅರ್ಥ ಆಯಿತು. ಹಾಗಾಗಿ ಅವ್ರ ಮನೆಯವರು ಅಲ್ಲೇ ಇನ್ನೊಂದು ಮನೆಯವ್ರಿಗೆ ಸ್ಥಳ ನೋಡಿ ಸಲಹೆ ಕೊಟ್ಟಿದ್ದೆ. ಅಲ್ಲೇ ಮೇಸ್ತ್ರಿ ಮನೆ ಕಟ್ತಕ್ಕಂಥವ್ರು ಇದ್ದರು, ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಕೊಡ್ತಾ ಇದ್ದೇವೆ, ಅವ್ರನ್ನ ಕರೆಸ್ತೀನಿ ಅಂತೇಳಿ ಕರೆಸಿದಾಗ ಆ ಮೇಸ್ತ್ರಿ ಸಹ ಬಂದರು. ಬಂದಂಥ ಒಂದು ಸಂದರ್ಭದಲ್ಲಿ ಈ ಥರ 27-31 ಋಷಭಾಯದಲ್ಲಿ ಇವ್ರಿಗೆ ಪ್ಲ್ಯಾನ್ ಕೊಟ್ಟಿರ್ತೇನೆ. ಇದು ವಳಾಯದಲ್ಲಿ ಇರ್ತದೆ, ನೀವು ಫೌಂಡೇಶನ್ ಮಾಡುವಾಗ ವರಾಯದಲ್ಲಿ ಮಾಡಿ ಫೌಂಡೇಶನನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳಿದೆ. ಹಾಗೆ ಯಾವ್ಯಾವ ರೂಮ್ಗಳು ಯಾವ್ಯಾವ ಕಡೆ ಬರ್ತದೆ ಅಂತಕ್ಕಂಥ ಮಾರ್ಗದರ್ಶನವನ್ನು ಅವರಿಗೆ ತಿಳಿಸಿದೆ. ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಮೇಲೆ ಒಂದು ರೂಮ್ ಬರಲಿ, ಪಶ್ಚಿಮದಲ್ಲಿ ಬಾತ್ರೂಮ್ ಮೇಲೆ ಬಾತ್ರೂಮ್ ಬರಲಿ, ಹಾಗೆ ಆಗ್ನೇಯದಲ್ಲಿ ಬೇಕಾದರೆ ಎಕ್ಸ್ಟ್ರಾ ಒಂದು ರೂಮ್ ಕಟ್ಟಿ ಇದು ಮಾಡಿ ಅಂತ ಹೇಳಿದೆ. ಅಂದರೆ ಡೈನಿಂಗ್ ರೂಮ್ನಿಂದ ಸ್ಟೇರ್ಕೇಸು ಮೇಲೆ ಹೋಗ್ತಾ ಇದೆ. ಹಾಗಾಗಿ ಅವರು ಏನು ಮೇಸ್ತ್ರಿ ಇದ್ದರು ಅವ್ರಿಗೆ ಆ ಪ್ಲ್ಯಾನಿನ ಎಲ್ಲ ವಿಚಾರಗಳನ್ನು ತಿಳಿಸಿದಾಗ ಅವ್ರಿಗೂ ಖುಷಿ ಆಯಿತು. ಇವ್ರಿಗೆ ಅಂದರೆ ಯಾರು ನಾವು ಮನೆ ಕಟ್ಟಿಸ್ಕೋಬೇಕು ಅಂತಿದ್ರು ಅವರು ಸಹ ತುಂಬ ಖುಷಿಪಟ್ಟರು. ಅವರು ಅಲ್ಲಿದ್ದದಕ್ಕೂ ಇವ್ರು ಅಂದ್ಕೊಂಡಿದ್ದಕ್ಕೂ ಅಂದರೆ ಬೇರೆ ಥರನೇ ಒಂದು ಪ್ಲ್ಯಾನ್ ರೆಡಿಯಾಗಿತ್ತು. ಅವತ್ತು ನಾನು ಸ್ಥಳ ನೋಡಲಿಕ್ಕೆ ಹೋದಾಗ ಡಿಸ್ಕಷನ್ ಆದದ್ದು ಪಶ್ಚಿಮ ವಾಯುವ್ಯದಲ್ಲಿ ಬಾತ್ರೂಮ್ ಕೊಡಿ, ಪಶ್ಚಿಮದಲ್ಲಿ ಸ್ಟೇರ್ಕೇಸನ್ನು ಕೊಡಿ ಅಂತ ಹೇಳಿ ಡಿಸ್ಕಷನ್ ಆಗಿತ್ತು. ಅಲ್ಲಿ ನಾವು ಪಶ್ಚಿಮದಲ್ಲಿ ಸ್ಟೇರ್ಕೇಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಜಾಗ ಅನ್ನೆಸಸರಿಯಾಗಿ ವೇಸ್ಟ್ ಆಗ್ತಿತ್ತು. ಮತ್ತು ಅಲ್ಲಿ ನಾವು ಸ್ಟೇರ್ಕೇಸ್ ಕೊಟ್ಟಾಗ ಮೇಲ್ಗಡೆನೂ ಅದೇ ರೀತಿ ಜಾಗ ವೇಸ್ಟ್ ಆಗಿ ಅಲ್ಲಿ ದಕ್ಷಿಣ ಮಾಸ್ಟರ್ ಬೆಡ್ರೂಮ್ ಮೇಲೆ ಒಂದು ರೂಮು, ಅಡುಗೆ ಮನೆ ಮೇಲೆ ಒಂದು ರೂಮ್ ಬರುವ ಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕೋ ನನಗೆ ಅಡುಗೆ ಮನೆ ಮೇಲೆ ಅಂದರೆ ಅಗ್ನಿ ಮೂಲೆ ಆಗೋದ್ರಿಂದ ಅಲ್ಲಿ ಬೆಡ್ರೂಮ್ ಕೊಡೋದು ಅಷ್ಟು ಉತ್ತಮ ಅಲ್ಲ ಅನ್ನೋ ದೃಷ್ಟಿಯಲ್ಲಿ ನಾನು ಆ ಪ್ಲ್ಯಾನನ್ನು ವಾಸ್ತು ಪ್ರಕಾರ ಬೇರೆ ರೀತಿಯಲ್ಲಿ ಚೇಂಜ್ ಮಾಡಿ, ಅಂದರೆ ಮಾಸ್ಟರ್ ಬೆಡ್ರೂಮು, ವಾಯುವ್ಯಕ್ಕೊಂದು ಬೆಡ್ರೂಮು, ಪಶ್ಚಿಮದಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮನ್ನು ಕೊಟ್ಟು ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ನಲ್ಲಿ ಅವರು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೇಕು ಅಂತೇಳಿ ಡಿಸಿಷನ್ನಲ್ಲಿದ್ದರು. ಮೇಸ್ತ್ರಿಗೆ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಪ್ರಿಂಟೌಟ್ ಕಾಪಿಯನ್ನು
ಕೊಟ್ಟು ಇದ್ರದ್ದು ಪೂರ್ತಿ ವಾಸ್ತು ಪ್ರಕಾರ ಬರೋ ಹಾಗೆ ನೀವು ಕಟ್ಟಿಕೊಡ್ಬೇಕು ಅಂತ ಹೇಳಿದ್ದೇನೆ. ಹಾಗೆ ಮನೆಯವರು ನನಗೆ 19ನೇ ತಾರೀಕು ಬಂದು ಮಾರ್ಕಿಂಗ್ ಮಾಡಿಕೊಡಿ, 20ನೇ ತಾರೀಕು ನಾವು ಪೂಜೆ ಮಾಡ್ಕೊತೀವಿ ಅಂದರೆ 20ಕ್ಕೆ ಅಕ್ಷಯ ತದಿಗೆ ಇದೆ, 19ರ 10 ಗಂಟೆ ಮೇಲೆ ಅಕ್ಷಯ ತದಿಗೆ ಪ್ರಾರಂಭ ಆಗುತ್ತೆ. 20ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ 5:30ಯಿಂದ 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಂಬೋ ರೀತಿಲಿ ಫುಲ್ ಮಾರ್ಕಿಂಗ್ ಎಲ್ಲ ಮಾಡಿ ಇದು ಮಾಡಿಕೊಡ್ಬೇಕು ಅಂತ ಹೇಳಿದ್ದು. ಮೇಸ್ತ್ರಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೇನೆ. ಏನು ಗೊಂದಲ ಇಲ್ಲ ಅಂತಂದರೆ ಅವರೇ ಮಾಡ್ಕೊತೀನಿ ಅಂತಂದರೆ ನಾನು 19ನೇ ತಾರೀಕೇನು ಹೋಗೋದಿಲ್ಲ. ಅಥವಾ ಅವರಿಗೆ ಅವಶ್ಯಕತೆ ಇದೆ ಅಂತಂದರೆ ನಾನು ಆ ಸ್ಥಳಕ್ಕೆ ಮಾರ್ಕಿಂಗ್ಗೆ ಹೋಗುವ ಸಾಧ್ಯತೆಗಳು ಕಂಡು ಬರ್ತದೆ. ಯಾಕೆಂದರೆ ಅಲ್ಲಿ ಎಲ್ಲ ಕೊಠಡಿಗಳಿಗೂ ಗೂಟಗಳನ್ನು ಹಾಕಬೇಕಾಗುತ್ತೆ, ನೂಲು ಹಾಕಬೇಕಾಗುತ್ತೆ, ಸುಣ್ಣದ ಹುಡಿ ಹಾಕಬೇಕಾಗುತ್ತೆ. ಆ ಮೇಜರ್ಮೆಂಟಿಗೆ ತಕ್ಕನಾಗಿ ಅಲ್ಲಿ ಅಳತೆಯನ್ನು ಮಾಡಬೇಕಾಗಿರೋದ್ರಿಂದ ಅವಶ್ಯಕತೆ ಇದೆ ಅಂದರೆ ಬರ್ತೀನಿ ಅಂತ ಹೇಳಿ ಅವ್ರಿಗೆ ಮಾತು ಕೊಟ್ಟಿದ್ದೇನೆ. ಹಾಗೆ ವೀಕ್ಷಕರೇ, ಯಾರೇ ಆಗಲಿ ಮನೆ ಕಟ್ಟೋದಕ್ಕೆ ಮುಂಚೆ ಸಲಹೆ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಮನೆ ಕಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.